ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 12 o'clock ಆಗಿದೆ ಆಯಿತಾ. ನಾನು ಡೆಂಟಲ್ ಚೆಕಪ್ಗೆ ಹೋಗ್ತಾ ಇದ್ದೀನಿ. ಫಸ್ಟು ಇಲ್ಲಿ ನಮ್ಮ ಬೈರಂಗೆ ಕಟ್ಟಾಕಿ ಆಮೇಲೆ ಹೋಗೋಣ ಅಂತ ಬಂದಿದ್ದೀವಿ. ತೇಜು ನಾನು ಹೋಗ್ತಾ ಇದ್ದೀವಿ. ನಿತ್ಯಂಗೆ ಇವತ್ತಿಂದ ಅಂಗನವಾಡಿ ಸ್ಟಾರ್ಟ್ ಆಗಿದೆ. ಸೊ ಅವಳು ಇವತ್ತಿಂದ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಸೊ ಅವಳನ್ನ ಅಂಗನವಾಡಿಗೆ ಬಿಟ್ಟು ಇವಾಗ ನಾನು ತೇಜು ಹೋಗ್ತಾ ಇದ್ವಿ. ಆಮೇಲೆ ಏನಾಯ್ತು ಗೊತ್ತಾ, ನಾನು ಈಗ 2 ಡೇಸಿಂದ ವ್ಲಾಗ್ ಹಾಕಿಲ್ಲ ಅಲ್ವಾ. ಅದೇನಾಯಿತು ಅಂದರೆ, ಮೊನ್ನೆ ನಾವು ಇದಕ್ಕೆ ಹೋಗಿದ್ವಿ, ಏನು ಗೋಲ್ಡನ್ ಟೆಂಪಲ್ಲು ಮತ್ತು ನಿಸರ್ಗಧಾಮಕ್ಕೆ ಹೋಗಿದ್ವಿ. ಅಲ್ಲಿದ್ದು ಎಷ್ಟು ವೀಡಿಯೋಸ್ ಮಾಡಿದ್ದೆ ಗೊತ್ತಾ, ತುಂಬಾ ವೀಡಿಯೋಸ್ ಮಾಡಿದ್ದೆ. ಬಟ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಎಲ್ಲ ಡಿಲೀಟ್ ಆಗಿದೆ. ನಾನು ನೋಡಿಕೊಂಡೇ ಇಲ್ಲ. ಒಂದು 2-3 ಬ್ಯಾಕಪ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನಾದರೂ ಅದೇನಾದ್ರು ಮತ್ತೆ ಸಿಕ್ಕಿದರೆ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಇದೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬ ವೀಡಿಯೋಸ್ ಇತ್ತು, 2.5 hours ವೀಡಿಯೋಸ್ ಇತ್ತು. ನಾನು ಅದನ್ನು ಸ್ವಲ್ಪನೇ ಯಾವ್ದು ಬೇಕು ಅದನ್ನು ಮಾತ್ರ ಎಡಿಟ್ ಮಾಡ್ಕೊಂಡು ಇದು ಮಾಡಬೇಕಾದ್ರೆ ಗೂಗಲ್ ಸ್ಟೋರ್ಗೆ ಹೋಗಿ ಹಳೇದು ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಹೋಗಿ ಬೈ ಮಿಸ್ಸಾಗಿ ಎಲ್ಲ ಡಿಲೀಟ್ ಕೊಟ್ಬಿಟ್ಟಿದ್ದೀನಿ. ಮೇ ಬಿ ಸ್ವಲ್ಪ ಸಿಗುತ್ತೆ, ಒಂದು 1/2 hour ಅಷ್ಟು ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಸಿಗುತ್ತೆ ಅಷ್ಟನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ. ಇತ್ತೀಚೆಗೆ ಸ್ವಲ್ಪ ಗಾರ್ಡನ್ ಇದ್ರ ಕೆಲಸದಲ್ಲಿ ನಾನು ತೇಜು ಬ್ಯುಸಿಯಾಗಿದ್ದೀವಿ. ಯಾಕೆಂದ್ರೆ ತೇಜು ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸ್ವಲ್ಪ ಅದಕ್ಕೆ ಕೆಲಸನ ಕ್ಲಿಯರ್ ಮಾಡ್ಕೊಬಿಡೋಣ ಅಂತ. ಯಾಕೆಂದರೆ ಮಳೆ ಬಂದಿದ್ದರಿಂದ ತುಂಬಾ ಹೊಳ ಬೆಳೆದಿದೆ. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀವಿ ನಾನು ತೇಜು. ಅದ್ರದ್ದು ವೀಡಿಯೋ ಮಾಡ್ತೀನಿ. ಆಸ್ಪತ್ರೆಯಿಂದ ಬಂದು ನಾನು ವೀಡಿಯೋ ಮಾಡ್ತೀನಿ ಅದು ಗಾರ್ಡನ್ದು. ಇಲ್ಲಿ ತೇಜು ಬಂದಿದ್ದಾಳೆ ನನ್ನ ಜೊತೆ. ನಿತ್ಯನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೀವಿ. ಇವಾಗ ನಮ್ಮ ಬೈರನ್ನು ಕಟ್ಟಾಕ್ಬಿಟ್ಟು ಆಸ್ಪತ್ರೆ ಹತ್ರ ಹೋದಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬನ್ನಿ. ನಿಂಬೆಹಣ್ಣು ಎಷ್ಟು? 20 ರೂಪಾಯಿ. 5 ಮಾಡ್ಕೊಡ್ತೀರಾ? 3 ಮಾಡೋದು 4 ಕೊಡ್ತೀವಿ. ಒಂದು 40 ಆತಿನ ಕೊಡಿ. ಲಾಭ ಇಲ್ಲ, 3 ಮಾಡೋದು 4 ಕೊಡಿ ಅಂಕಲ್ ಬರುತ್ತೆ. ಇಲ್ಲ ಹೇಳಿದ್ದು ಕೇಳ್ಕೊಂಬನ್ನಿ. 3 ರೇಟ್ ಒಳಗಿರೋ ಜಾಸ್ತಿ ಮಾಡೋದು. ಎಷ್ಟು ತಗೋಣ ಹಾಕಿ. ನಾನು 40 ಬೇಕಾ? 4 kg 100 ರೂಪಾಯಿ. ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿಗೆ ಬರ್ತಿರೋದು. ಅವ್ರು ಆಗ್ಲೇ ಬಂದ್ರು. ಆಗ್ಲೇ ಒಂದು 2 ದಿವಸಕ್ಕೆ ಬಂದ್ರು. ಅಣ್ಣ ಪಾಠ ಎಷ್ಟು? 100 ರೂಪಾಯಿ. ಅದು ವಿಡಿಯೋ ಮಾಡ್ತಿದ್ಯಾ? ಇಟ್ಟು ಸಂತೆಗ ಇದು 1 ರೂಪಾಯಿ. ಅಲ್ಲ 20 ರೂಪಾಯಿ. ಏನಾದ್ರೆ ಎಲ್ಲ 20 ರೂಪಾಯಿ. ಬೇಡ.
ಅಲ್ಲಿ ಇಲ್ವಲ್ಲಿ ಎಲ್ಲಿಗೆ ಹೋದ್ರಿ ಇವರು? ಏನು ಬೇಕು? ಅಯ್ಯೋ ಜಾತ್ರೆ ಥರ ಕಾಣಿಸ್ತಿದೆ ಅಣ್ಣ. ಅದು ಎಷ್ಟು ಏರ್ಬೇಡ? ಸರಿ ಹಾಕಿಲ್ಲ ತಡಿ ಬಿಡು. ಇದನ್ನ ಈ ಕಡೆ ಕೆಟ್ಕೊತೀನಿ. ಬೇಡ ಬಿಡು, ನಾನೇ ಮಾಡ್ಕೊತೀನಿ. ನಾನು ಪ್ಲೀಸ್ ಅವನ್ನ ಮಾಡ್ಕೊಡ್ತೀನಿ. ಅಮ್ಮ ಅದು ಆನ್ ಮಾಡು. ಅಣ್ಣ ಸೈಡಿಗೆ ಬನ್ನಿ ಅಣ್ಣ. ಅಲ್ಲಿ ಸುಮ್ಮನೆ ಇಡು. ಜೀವರಾಶಿಯನ್ನು ದಾಟಿ ಬಂದ ಜೀವರಾಶಿಯನ್ನು ದಾಟಿ ಬಂದ
ಮತ್ತೆ ಈಗ ನೋಡಕ್ ಬಂದಿದ್ಯಾ ಅದು ಈಗ ನೋಡಕ್ ಬಂದಿದ್ಯಾ ಸುಮ್ಮನೆ ಹೋಗು ಲಕ್ಷಿತ್ ಹಿಂದಕ್ ಬಾ ಯಾರು ಲೆಕ್ಕ ಹಾಕೊಂಡಿಲ್ಲಕ್ಕಂತ ಹೇಳಿ ಅವರು ಲೆಕ್ಕ ಹಾಕೊಳ್ಳಿಲ್ಲ ಎಲ್ಲಿ ಲೆಕ್ಕ ಹಾಕಿದ್ರು ಒಬ್ರು ಲೆಕ್ಕ ಹಾಕಿರಲ್ಲ ಟೋಟಲ್ 27 ಒಬ್ಬೊಬ್ರು 27 ಹಾಕಿ ಒಂದ್ಸತಿ ಈಗ ಎಷ್ಟಾಗ್ಯ ನೋಡಿ ನೀವೇನು ಬೇಡ ಒಬ್ಬೊಬ್ರು 27 ವರ್ಷದ ಲೆಕ್ಕ ಹಾಕಿ ನೋಡಿ ಹೆಂಗ ಅಂತವೆ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಇವತ್ತು ಶನಿ ಜಯಂತಿ ಆಗಿರೋದ್ರಿಂದ ಅಮಾವಾಸ್ಯೆ ಆಗಿರೋದ್ರಿಂದ ಎಷ್ಟು ಜನ ಅಂದ್ರೆ ದೇವಸ್ಥಾನ ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ನಮ್ಗೆ ಅಷ್ಟು ನಡೆಯೋಳು ನಾನು ಮಾತಾಡ್ತಿರ್ಲಿಲ್ಲ ಎಷ್ಟೊತ್ತು ಸುಮ್ಮನೆ ಇದ್ಲು ಇವಾಗ ನಾನು ವಿಡಿಯೋ ಮುಂದೆ ಬಂದು
ನೋಡಿ ಈಗ ನಾವೇನೋ ತೋರಿಸ್ತೀವಿ ನೋಡು ಬಾ ತೇಜು. ಸೊ ಈಗ ಒಂದು 3 ವಿಡಿಯೋಸ್ ಬ್ಯಾಕ್ ನಾನು ತೇಜುಗೆ ಸೇಯಿಂಗ್ ಸ್ಟೇಸ್ ಮಾಮ್ ಮಾಡಿದ್ನಲ್ವಾ, ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅವಳಿಗೆ ಒಂದು ಗಿಫ್ಟ್ ಕೊಡಿಸ್ತೀನಿ, ಅವಳು ಕರೆಕ್ಟಾಗಿ ಎಲ್ಲ ಮಾಡಿದರೆ ಏನೋ ನೋಂದಂಗೆ ಅಂತ. ಅವಳಿಗೆ ನಾನು ಹೇಳ್ತಿರೋ ಜಾಮಿಟ್ರಿ ಕೊಡಿಸ್ತೀನಿ ಅಂತ. ಸೊ ಅವಳು ಆರ್ಡ್ರ್ ಹಾಕಿಸ್ಕೊಂಡಿದ್ಲು, ಅದು ಇವತ್ತು ಬಂದಿದೆ, ತೋರಿಸ್ತೀನಿ. ತುಂಬ ದಿವಸದಿಂದ ಕೇಳ್ತಾ ಇದ್ದು, ಬಟ್ ನನಗೆ ಇದೇನೇ ಯೂಸ್ ಇಲ್ಲ, ಬೇಡ ಕೊಡ್ಸೋದು ಅಂತ ಅನಿಸಿತ್ತು. ಬಟ್ ಅವ್ರು ತುಂಬಾ ಫೋರ್ಸ್ ಮಾಡಿದ್ರಿಂದ ಕೊಡ್ಸಿದ್ದೀನಿ. ನಾನೇ ಫೋರ್ಸ್ ಮಾಡಿದ್ದೆ. ಅದು ವಿಡಿಯೋ ಚಾಲೆಂಜ್ ಇದೆ, ನೋಡು ಇಲ್ಲ ವಿಡಿಯೋ ಚಾಲೆಂಜ್ ಇದೆ. ಅದು ಎಷ್ಟು ದಿವಸದಿಂದ ನನ್ನನ್ನು ನೋಡಿ, ಇದು ಯೂಸ್ಲೆಸ್ ಜಾಮಿಟ್ರಿ, ಇದು 80 ರೂಪೀಸ್ ಜಾಮಿಟ್ರಿ. ಒಂದು ನಿಮಿಷ ನಿಂದೆ ಅದು ಇಲ್ಲಿ ಚಿಕ್ಕದು ಮಾಡಿ. ಶಿಶ್ವರ್ ಹೋಗ್ಬೇಕಾದ್ರೆ ತಗೊಂಡೋಗಿ ನಾಳೆ. ಈಗ ತೇಜು ಎತ್ಕೊತಾಳೆ ನೋಡು, ನೋಡಿ ಮುರಿದೋಗಿದೆ. ರಿಟರ್ನ್ ಹಾಕ್ಬೇಕು. ರಿಟರ್ನ್ ಹಾಕಿ ಮತ್ತೆ ಬರುತ್ತೆ ಹೂವು. ನಾನೇನು ಮಾಡೋಕ್ಕಾಗ, ನಾನು ಹೇಳ್ದೆ ಕಂದ ಒಂದು ನಿಮಿಷ, ನಾನು ಹೇಳ್ದೆ ಇಲ್ಲೇ ತೆಕ್ಕೊಡ್ತೀನಿ ಸುಮ್ಮನಿರು ಅಂದರೆ ಖುಷಿ ಕೊಟ್ಟವಾಗ ಅದು ಎಷ್ಟು ಚೆನ್ನಾಗಿತ್ತು. ಇದೀಗೇನೋ ಚೆನ್ನಾಗಿತ್ತಾನೆ, ಅದರಲ್ಲೂ ಕ್ಯಾಲ್ಸಿ ಇತ್ತು. ಹಾಂ ಹೋಯ್ತಾ ನೋಡಿ ನೋಡಿ, ಅದರಲ್ಲೇ ಬಂದಿರೋದು ಪೆನ್ಸಿಲು. ಇವನ್ ನೋಡಿ ಆ ಜಾಮಿಟ್ರಿ ತೊಗೊಂಡಿರೋದು ಅಲ್ಲೊಂದು. ನಿಜ ಹೇಳು, ಜಾಮೆಟ್ರಿಗೋಸ್ಕರ ಇದಕ್ಕೋಸ್ಕರ ಎರಡಕ್ಕೂ. ಇದು ಆಮೇಲೆ ಅವಳಿಗೊಂದು ಬ್ಯಾಗ ನನಗೆ ಬ್ಯಾಗ್ನ ನನಗೆ ಹೇಳ್ದಂಗೆ ಆರ್ಡ್ರ್ ಮಾಡಿದ್ದಾಳೆ. ನನಗೆ ಹೇಳೇ ಇಲ್ಲ, ನಾನು ನೆನ್ನೆನೋ ಮೊನ್ನೆನೋ ನೋಡಿದ್ದೆ. ಯಪ್ಪ ಅಮ್ಮ, ಇದು ಏನು ಕಮ್ಮಿ ಬ್ಯಾಗು. ತೇಜು ಏನಕ್ಕೆ ತೇಜು ಬ್ಯಾಗು? ಎಷ್ಟು ಬುಕ್ಸ್ ಇಡ್ತಿದ್ರು? ನಿತ್ಯಂಗೂ ಆಗಲ್ಲ ತೇಜು ಬ್ಯಾಗು. ನೋಡಿಲಿ, ಇದು ಅರ್ಧ ದಿನನೂ ಬರಲ್ಲ ನೋಡಿ. ಇಲ್ಲಿ ಇದು ಬುಕ್ಸ್ ಇಡಕ್ಕಾಗುತ್ತೆ ತೇಜು ನೀನು? ಎಷ್ಟು ಬುಕ್ಸ್ ಇಡ್ತಿ ಇದಕ್ಕೆ? ಏನಕ್ಕೆ ತೇಜಿದು? ಮರ್ಯಾದಲ್ಲಿ ರಿಟರ್ನ್ ಹಾಕ್ಸಿರ್ತಾರೆ. ನಾನು ಚೆನ್ನಾಗಿರೋ ಬ್ಯಾಗ್ ತಗೊಡ್ತೀನಿ ನಿನಗೆ. ಕೊಡಿ ಫೋನ್ 2 ರಿಟರ್ನ್ಗೆ ಹಾಕಂತೀರಿ. ಯಾರು ಆನ್ಲೈನಲ್ಲಿ ಈ ಥರ ಪ್ರಾಡಕ್ಟ್ಸ್ಗಳನ್ನ ಮಕ್ಳಿಗೆ ಬ್ಯಾಗ್ ಅಂತೆಲ್ಲಂತೂ ಬೈನೇ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಇದು ಇಲ್ಲವೇ ಇಲ್ಲ, ಇದು ಕಿತ್ತೆ ಹೋಗಿದೆ. ಇದು LKG UKG ಮಕ್ಳಿಗೆ ಕರೆಕ್ಟಾಗೈತೆ. 4th ಸ್ಟ್ಯಾಂಡರ್ಡ್ ಒಳಗಡೆ ಬ್ಯಾಗ್ ಚೆನ್ನಾಗಿದೆ, ಬಟ್ 4th ಸ್ಟ್ಯಾಂಡರ್ಡ್ ಒಳಗಡೆ ಮಕ್ಕಳಿಗೆ ಬೈ ಮಾಡಿ. ಇನ್ನು ಎಕ್ಸ್ಟ್ರಾ ಇದು ನಮ್ಮ 7th 8th ಈ ಥರ ಮಕ್ಕಳಿಗೆ ಬೈ ಮಾಡೋದಕ್ಕೆ ಹೋಗ್ಬೇಡಿ ಈ ಥರ ಬ್ಯಾಗ್. ನೀನು ಇಡು, ಅದ್ರೊಳಗೆ ಎಲ್ಲನೂ ಪಾಪು. ಇದು ವಾಪಸ್ ಕಳ್ಸೋದು ಸುಮಾರು ಮುರಿದೋಗ ತಗೊಳ್ಳೋಣ. ಅಮ್ಮ ಹಿಂಗೆ ತಿರುಗಿ ವರ್ಸ್ಟಾಗಿ ಬಂದಿದೆ. ಎರಡು ಮೀಶೋದಲ್ಲಿ ತರ್ಸಿದ್ದು ನಾನು. ಜಾಮಿಟ್ರಿನೂ ಪೂರ್ತಿ ಮುರಿದೋಗಿದೆ ಒಳಗಡೆ. ಮತ್ತೆ ನೋಡಿದ್ರಲ್ಲ, ಅದಕ್ಕೆ ಆನ್ಲೈನಲ್ಲಿ ಬೈ ಮಾಡಬೇಕಾದ್ರೆ ನೋಡಿ ಬೈ ಮಾಡಿ. ನನಗೆ ಗೊತ್ತಿಲ್ದಂಗೆ ಆರ್ಡ್ರ್ ಹಾಕಿದ್ದಳು, ನಂಗೆ ಗೊತ್ತೇ ಇಲ್ಲ. ಸೊ ನಾನು ಅದನ್ನು ರಿಟರ್ನ್ಗೆ ಹಾಕಿ ಇಲ್ಲೇ ಲೋಕಲಲ್ಲಿ ತೊಗೊಡ್ತೀನಿ. ಯಾವುದನ್ನು ಎಲ್ಲಿ ತೊಗೋಬೇಕು ಅಲ್ಲಿ ತೊಗೊಂಡ್ರೆ ಒಳ್ಳೆಯದು. ಸೊ ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಒಂದೊಂದು ಸ್ಮಾಲ್ ವೀಡಿಯೋ ಅಷ್ಟೇ ಇದು. ಆ್ಯಕ್ಚುಲಿ ನಾನು ನೆನ್ನೆ ಏನೋ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ, ಬಟ್ ಅಲ್ಲ ಕೇಳಲಿಲ್ಲ ಅವರು. ಬೇಡ ಅಲ್ಲಿ ಕಿತ್ತರೆ ಅದು ಯಾಕೆಂದರೆ ಲಾಸ್ಟ್ ಅಲ್ಲಾಗಿರೋದ್ರಿಂದ ರೀಪ್ಲೇಸ್ ಕೂಡ ಮಾಡೋದಕ್ಕಾಗಲ್ಲ. ಮತ್ತು ತುಂಬಾ ಹೆಡೇಕ್ ಬರುತ್ತೆ, ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ, ಡೈಲಿ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಕಂದ ಒಂದು ನಿಮಿಷ. ಆಮೇಲೆ ಒಂದು 10 ಇಯರ್ಸ್ ಆದಮೇಲೆ, ಸ್ವಲ್ಪ ಏಜ್ ಆದಮೇಲೆ, ಸುಮ್ಮನಿಡು, ಸ್ವಲ್ಪ 10 ಇಯರ್ಸ್ ಈ ಥರ ಆದಮೇಲೆ ಕಣ್ಣೆಲ್ಲ ಮಂಜು ಬರೋ ಥರ ಆಗುತ್ತೆ, ಕೇಳಿಸ್ಬೇಡ ಅಂತ ಅಂದರು ಡಾಕ್ಟರು. ಸರಿ, ಅದಕ್ಕೆ ನಾನು ಕೇಳಿಸ್ಲಿಲ್ಲ. ನಾವು ಪೇಯ್ನ್ ಬಂದಾಗ ಸ್ವಲ್ಪ ಮಾತ್ರೆ ತಗೋ, ಸ್ವಲ್ಪ ಇದು ಮಾಡು, ಊಟ ಆದ ತಕ್ಷಣ ಎಲ್ಲ ಬಾಯಿ ಮುಕ್ಕಳಿಸೋದು ಆ ಥರ ಎಲ್ಲ ಮಾಡಿ ಕಂಟ್ರೋಲ್ ಮಾಡ್ಕೊ ಅಂತ ಹೇಳಿ ಕಳಿಸಿದ್ರು. ಸೊ ಹಾಗಾಗಿ ನಾನೇನೆ ಡೆಂಟಲ್
ಸಾರಿ ಅಲ್ಲನ್ನ ಕೇಳಿಸ್ಲಿಲ್ಲ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.